ಕೋಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘದ ವತಿಯಿಂದ ಸಚಿವ ಯುಟಿ ಖಾದರ್ ಅವರನ್ನ ಅಭಿನಂದಿಸಿ ಗೌರವಿಸಲಾಯಿತು. ಗೌರವ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಚಿವ ಯುಟಿ ಖಾದರ್ ಅವರು, ಅಸೈಗೋಳಿ ಮೈದಾನ ಶೀಘ್ರ ಮಿನಿ ಸ್ಟೇಡಿಯಂ ಆಗಿ ರೂಪುಗೊಳ್ಳುವಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು. ದೇಶ ಕಟ್ಟಲು ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ ಅಂತ ಹೇಳಿದರು. ಈ ಒಂದು ಸೊಸೈಟಿ ಈ ಊರ ಸುತ್ತಮುತ್ತ ಪ್ರದೇಶದ ವಿವಿಧ ಗ್ರಾಮದವರಿಗೆ ಕೂಡ ಸರ್ವರಿಗೆ ಕೂಡ ಒಂದಲ್ಲ ಒಂದು ರೀತಿಯಿಂದ ಪರೋಕ್ಷವಾಗಿ ತನ್ನದೇ ಆದ ಒಂದು ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆಯವರು, ಅದು ಶೈಕ್ಷಣಿಕ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು, ಸೊಸೈಟಿ ಅಂತ ಕೇಂದ್ರಗಳು ಇನ್ನಿತ ಎಲ್ಲರೂ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಆ ಒಂದು ಸಮಾಜ ಇವತ್ತು ಅಭಿವೃದ್ಧಿಯ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಮಗೆ ಇವತ್ತು ಸಾಧ್ಯವಾಗುವಂಥದ್ದು. ಅಂಥ ದೊಡ್ಡ ಮಟ್ಟದ ಕೊಡುಗೆ ನಮ್ಮ ಕೋಆಪರೇಟಿವ್ ಸೊಸೈಟಿ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಈ ಒಂದು ಕೋಆಪರೇಟಿವ್ ಸೊಸೈಟಿ ಬಹುಶಃ ಇವತ್ತು ಬೇರೆ ಬೇರೆ ರೀತಿಯ ತಮ್ಮ ಸಹಕಾರ ಕೊಟ್ಟಿರುವಂಥದ್ದು. ಆದ ಕಾರಣ ಇದು ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಚಿಂತನೆಯ, ಸೌಹಾರ್ದತೆಯ ಮತ್ತು ಒಂದು ಉತ್ತಮವಾದ ಒಂದು ಸಮಾಜ ಕೊಡುಗೆ ದೊಡ್ಡ ಮಟ್ಟದ ಕೇಂದ್ರ ಇವತ್ತು ಮುಂದಿನ ದಿನಗಳು ಕೂಡ ಇತ್ತು ಆಗಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸುವಂಥದ್ದು. ಅದರ ಜೊತೆಯಲ್ಲಿ ಈ ಗ್ರೌಂಡಿಗೆ ಸಂಬಂಧಪಟ್ಟ ಹಿಂದಿನದಲ್ಲಿ ಕೂಡ ಅದು ಮಾದರಿಯಾಗಿ ಮಾಡಬೇಕು ಅಂತ ಹೇಳಿಕೊಂಡು ಬಹುಶಃ ಹಿಂದೆ ನಾನು ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮಗೆ ಸ್ವಲ್ಪ ರಸ್ತೆ ಅಗಲೀಕರಣ ಮಾಡಿಕೊಡಿ, ಜಂಕ್ಷನ್ ಡೆವಲಪ್ಮೆಂಟ್ ಮಾಡಿಕೊಂಡು ಬಂದ ಪ್ರತಿ ವರ್ಷ ಕೂಡ ಬೇಡಿಕೆ ಇತ್ತು. ಈಗ ಜಂಕ್ಷನ್ ಡೆವಲಪ್ ಆಗಿದೆ, ಬಸ್ ಸ್ಟ್ಯಾಂಡ್ ಕೂಡ ಆಗಿದೆ, ಮುಂದೆ ರಿಕ್ಷಾ ಪಾರ್ಕ್ ಕೂಡ ಇವತ್ತು ಬರ್ತದೆ. ಅದು ಈ ಗ್ರೌಂಡ್ನ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಕೂಡ ಮನೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಇದನ್ನು ಉತ್ತಮವಾದ ಒಂದು ವಾಕಿಂಗ್ ಮತ್ತು ಒಂದು ಆಟ ಆಡುವಂಥ ಗ್ರೌಂಡ್ ಮಾಡಲಿಕ್ಕೆ ನಮ್ಮ ಮೂಡದ ಅಧ್ಯಕ್ಷರು ಇವತ್ತು ಈಗಾಗಲೇ ಇವತ್ತು ಇದ್ದೀರಿ. ಇದು ನಿಮ್ಗೆ ಸದಾವಕಾಶ ತಕ್ಷಣ ಕೆಲಸ ಇವತ್ತು ಪ್ರಾರಂಭ ಕೂಡ ಮಾಡ್ಬೋದು. ಅದಕ್ಕಾಗಿ ಬಹುಶಃ ಭಾಳಷ್ಟು ಕಡೆ ಇವತ್ತು ಅವರು ಮೂಡದ ಅಧ್ಯಕ್ಷ ಆದ ನಂತರ ಭಾಳಷ್ಟು ಕಡೆ ಈ ರೀತಿಯ ಸರ್ಕಾರಿ ಸಂಸ್ಥೆ ಅಭಿವೃದ್ಧಿ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಅಧ್ಯಕ್ಷರಿದ್ದಾರೆ, ಆದಷ್ಟು ಬೇಗನೆ ಇದಕ್ಕೊಂದು ಬಂದು ಸಮೀಕ್ಷೆ ನಡೆಸಿ ಸುತ್ತಲೂ ಕೂಡ ಅದು ಹಿರಿಯರಿರಲಿ, ಮಹಿಳೆಯರಿರಲಿ, ಬೆಳಿಗ್ಗೆ ಹೊತ್ತು ಒಂದು ವಾಕಿಂಗ್ ಮಾಡುವಂಥ ಒಂದು ವಾಕಿಂಗ್ ಟ್ರ್ಯಾಕ್, ಮಧ್ಯದಲ್ಲಿ ಮಕ್ಕಳಿಗೆ ಆಟ ಆಡುವಂಥ ಒಂದು ಕ್ರೀಡಾಂಗಣವಾಗಿ ಪರಿವರ್ತನೆ ಮಾಡಿ ಒಂದು ಸಣ್ಣ ಮಟ್ಟದ ಒಂದು ಮಿನಿ ಸ್ಟೇಡಿಯಂ ಆ ರೀತಿಯಲ್ಲಿ ಒಂದು ಪ್ಲ್ಯಾನನ್ನು ಮಾಡಿ ಇದು ಒಂದು ಯೋಜನೆ ರೂಪಿಸಿ ಸರ್ವರಿಗೂ ಕೂಡ ಒಂದು ಪ್ರಯೋಜನ ಆಗುವ ಒಂದು ಕೇಂದ್ರ ಸ್ಥಾನ ಆಗಲಿ ಅಂತ ಆಶಿಸಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತೇನೆ. ನಮಸ್ಕಾರ, ಜೈ. ಬಳಿಕ ಕೋಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಪುಲ್ಲು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. 4 ಗ್ರಾಮಗಳಿಗೆ ಆಟಕ್ಕಾಗಿ ಅಸೈಗೋಳಿ ಮೈದಾನ ಮಾತ್ರ ಇದ್ದು ಇದನ್ನು ಸುಸಜ್ಜಿತ ಕ್ರೀಡಾಂಗಣವನ್ನಾಗಿಸುವ ಅವಶ್ಯಕತೆ ಇದೆ. 50 ವರ್ಷಗಳ ಹಿಂದೆ ಸರ್ವಧರ್ಮೀಯರು ಸೇರಿ ಸ್ಥಾಪಿಸಿದ ಸಹಕಾರಿ ಸಂಘದ ಅಭಿವೃದ್ಧಿಗೂ ಸಚಿವರ ಸಹಕಾರ ಬೇಕಿದೆ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗ್ರಾಹಕರ ಸಹಕಾರಿ ಸಂಘ ಒಂದು ನಮ್ಮ ಒಂದು ಜಾತ್ಯತೀತವಾದ ಒಂದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಮಾತ ಒಂದು ಸೇರಿದು ಒಂದು 1973-74 ಸೈಡ್ ಈ ಒಂದು ನಮ್ಮ ಈ ಕೊಣಾಜೆ ಗ್ರಾಹಕರ ಸಹಕಾರಿ ಸಂಘ ಒಂದು ಹಿರಿಯಾಕಿನ ನೆಟ್ಟು ಒಂದು ಸ್ಥಾಪನೆ ಆಯಿತು. ಇತ್ತನಿಗೆ ಒಂದು 52 ವರ್ಷದ ಇತಿಹಾಸ ಉಂಟು. ಈ ಒಂದು ನೆಟ್ಟು ಈ ಒಂದು ನೆತಂದು ಫೌಂಡರ್ ರಘುರಾಮ್ ಕಾಜಾವೇರು ಅಂಚನೆ ಈ ಒಂದು ಕಾರ್ ನೆಟ್ಟು ಸಮ್ಮುನಾಯ್ಕೇರು ಅಂಚನೆ ಬೊಕ್ಕ ನಮ್ಮ ಕನಕುಂಡಿ ಸೋಮಶ್ ಶೆಟ್ರು ಅಂಚನೆ ನಮ್ಮ PM ಕುಂಜಿ ಮೆಕ್ಕಲು ನಮ್ಮ ಈ ಅಧ್ಯಕ್ಷರ 4 ಜನ ಆಕಲು ಸ್ವರ್ಗಸ್ಥರಾಗ್ತಾರೆ. ಅಕಲ್ನ ಮಾತು ನೆಟ್ಟು ಭಾರಿ ಮಲ್ಲ ಕೊಡುಗೆ ಉಂಟು. ಈ ಒಂಜಿ ನೇಟು ನಮ್ಮ ಮುಂದಿನ ನೇಟು ನಮ್ಮ ಬ್ಯಾಂಕ್ ಸತ ನೇಟು ಸ್ಥಾಪನೆ ಮಂತದ ಈ ಒಂಜಿ ನೇಕ್ ನಮ್ಮ ಈ ಕ್ಷೇತ್ರದ ಸಚಿವರು ಶಾಸಕರು ಸಚಿವರಾಯಿನ ಯುಟಿ ಖಾದರ್ ನಲ್ಲ ನೆಕ್ ಒಂಜಿ ಅಭಿವೃದ್ಧಿ ಮನ್ಪೇರೆ ನೆಕ್ ಮಲ್ಲ ಸಹಕಾರ ಬೋಡು ಅಂಚನೆ ರಡ್ನೆ ಅದು ಈ ನಮ್ಮ ಒಂಜಿ ಎದುರುಡು ಬಾರಿ ಮಲ್ಲ ಒಂಜಿ 3-4 ಗ್ರಾಮಗ್ ಒಂಜಿ ಸಾರ್ವಜನಿಕ ಮೈದಾನ ಒರಿದಿತ್ತನ ಅವು ಎಂಗ್ಲ ಅಸೆಗೋಳಿ ಮೈದಾನ ಆರು ನಟ್ಟು ಹೆಂಗೆ ತಿಕ್ಕನ ಪಂಡೇರು ಯಾರು ನೇನು ಐನೊಂದು ಭಾರಿ ಸುಸಜ್ಜಿತವಾದ ಒಂಜಿ ಕ್ರೀಡಾಂಗಣ ಮನ್ಪುಗಾಂದು
ಆಯ್ಕೆ ಆದ ದಾದಪಂಡೆ ಹೊತ್ತು ನೇಕಾರನ ಮಲ್ಲ ಕೊಡುಗೆ ಉಂಡು ಒಯ್ಕೆ ಈ ಮೈದಾನಕ್ಕೆ ನೇಕ ಒಂಜಿ 10-20-25 ಲಕ್ಷ ಖರ್ಚು ಅಪಗ ಆ ಸಂದರ್ಭ ಮಂತದ್ದು ನೇನು ಈ ಒಂಜಿ ಮೈದಾನ ಸಾರ್ವಜನಿಕ ಮೈದಾನ ಒಂಜಿ ನೇನು ಅಡ್ಡೆ ಅಭಿವೃದ್ಧಿ ಮಂತ ನಲ್ಲ ಮಿತ್ತುಗಳ ಈ ಒಂಜಿ ನೇನು ಕ್ರೀಡಾಂಗಣ ಒಂಜಿ ಸಾರ್ವಜನಿಕರಿಗೆ ಒಂಜಿ ಉಪಯೋಗ ಒಂಜಿ ಬಾರಿ ಒಂಜಿ ಹಸೆಗೋಲ್ದ ಒಂಜಿ ಇಡೀ ಒಂಜಿ 3-4 ಗ್ರಾಮದ ಇತ್ತಿನ ಒಂಜಿ ಎದುರು ಮೈದಾನ ಇತ್ತಿನ ಒಂಜಿ ಹಸೆಗೋಳಿ ನೇನು ಒಂಜಿ ಸುಸಜ್ಜಿತವಾದ ಕ್ರೀಡಾಂಗಣ ಮನ್ಪೋಡು ಇದ್ದ ಮನೆ ಮಂತೊಂದು. ಇನ್ನು ಅಭಿನಂದನಾ ಮಾತುಗಳನ್ನಾಡಿದ ನಿವೃತ್ತ ಮುಖ್ಯ ಶಿಕ್ಷಕರಾದ ರವೀಂದ್ರ ರೈ ಕಲ್ಲಿಮಾರ್ ಅವರು ಅನುದಾನ ಹಂಚಿಕೆ ಇತರ ಕೆಲಸಗಳ ವಿಚಾರದಲ್ಲಿ ಪಕ್ಷ ಧರ್ಮ ಭೇದ ನೋಡದೆ ಕೆಲಸ ಮಾಡುವ ಮೂಲಕ ರಾಜ್ಯದ ಜನಮನ ಗೆದ್ದ ಅಪರೂಪದ ರಾಜಕಾರಣಿ ಯುಟಿ ಖಾದರ್. ಯಾರ ಬಗ್ಗೆ ಅಭಿನಂದನಾ ಭಾಷಣ ಮಾಡುತ್ತಾರೋ ಅವರ ಗೌರವವು ಹೆಚ್ಚಾಗುತ್ತದಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ನಮಗೆಲ್ಲರಿಗೂ ಕೂಡ ಗೌರವಾನ್ವಿತರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಈಗ ಸಚಿವರಾಗಿದ್ದಾರೆ. ಆದ ಕಾರಣ ಅವರನ್ನು ವಿವಿಧೋದ್ದೇಶ ಸಹಕಾರಿ ಸಂಘ ಅಸೈಗೋಳಿ ಇವರ ಆಶ್ರಯದಲ್ಲಿ ಈ ಒಂದು ಗೌರವ ಸನ್ಮಾನ ಅಭಿನಂದನೆ ನಡೆಯುತ್ತಾ ಇದೆ. ಒಂದೇ ಮಾತಿನಲ್ಲಿ ಹೇಳೋದಿದ್ರೆ ಅವರ ತಂದೆಯವರು ಅದೇ ಯುಟಿ ಫರೀದ್ರವರು, ಈಗ ಅವರ ಮಗ ಯುಟಿ ಖಾದರ್ ಅವರು ತಂದೆಯಿಂದ ಮಗನಿಗೆ, ಮಗನಿಂದ ತಂದೆಗೆ ಒಳ್ಳೆ ಹೆಸರು ಬಂದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದು ಎಲ್ಲರಿಗೂ ಸಿಗುವಂಥ ಒಂದು ಸೌಭಾಗ್ಯವೂ ಕೂಡ ಅಲ್ಲ, ಕೆಲವೇ ಜನಗಳಿಗೆ ಸಿಗುವಂಥ ಸೌಭಾಗ್ಯ. ಅದು ಯುಟಿ ಖಾದರ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇವರು ಈ ಕ್ಷೇತ್ರದ ಜನಪ್ರತಿನಿಧಿ, ಶಾಸಕರು ಆದ ಕಾರಣ ಇಲ್ಲಿ ಜನಸೇವೆಯ ಮೂಲಕ ಜನಮನವನ್ನು ಗೆದ್ದಂಥ ಅಪರೂಪದ ರಾಜಕಾರಣಿಗಳಲ್ಲಿ ಯುಟಿ ಖಾದರ್ ಅವರು ಒಬ್ಬರು ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಸಂಕ್ಷಿಪ್ತವಾಗಿ ಹೇಳಬೇಕಾಗಿದ್ರೆ ಇಲ್ಲಿ ಏನೆಲ್ಲ ಆಗಬೇಕು, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಒಂದು ಸಾರಿಗೆ ಮಾರ್ಗಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ನೀರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ದೀನದಲಿತರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳಿಗೆ ಕೊಡುವಂತಹ ಅನುದಾನಗಳಿರ್ಬೋದು, ಎಲ್ಲವೂ ಕೂಡ ಹೆಚ್ಚಾಗಿ ನಮ್ಮ ಯುಟಿ ಖಾದರ್ ಅವರು ಇಲ್ಲಿ ಮಾಡಿದ್ದಾರೆ. ಅದನ್ನು ನಾನು ಪುನಃ ವಿಸ್ತರಿಸಿಕೊಂಡು ಹೇಳುವಂಥ ಅಗತ್ಯವೂ ಕೂಡ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಮಿತ್ತಗೋಡಿ, ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಅಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಪಜೀರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭರತ್ ರಾಜ್ ಶೆಟ್ಟಿ, ಪಜೀರ್ ಗುತ್ತು, ನಜೀರ್ ಮೊಯ್ದೀನ್, ಗಡಿ ಪ್ರಧಾನರಾದ ದಿವಾಕರ ಭಂಡಾರಿ, ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಪ್ರಗತಿಪರ ಕೃಷಿಕರಾದ ರಮಾನಾಥ ಶೆಟ್ಟಿ, ನಾರಾಯಣ ರೈ ಕಕ್ಕಿಮಜಲು, ಸಂಘದ ಉಪಾಧ್ಯಕ್ಷರಾದ ಕರುಣಾಕರ, ತ್ಯಾಗಂ ಹರೇಕಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.